ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನುಭವ ಹಂಚಿಕೊಂಡಂಥ ದೇವಮಕ್ಕಳಿಗೂ ಶಿವಾನಂದರವರಿಗೂ ಹಾಗೂ ಇಲ್ಲಿ ಬಂದಂಥ ತಂದರಲ್ಲಿಗೂ ನನ್ನ ಅನಂತ ಪ್ರಣಾಮಗಳನ್ನು ತಿಳಿಸುತ್ತಾ ಪುಣ್ಯಾತ್ಮರಿಗೆ ಶ್ರವಣ ಲೋಕೋತ್ತರ ಸಾಧನ ಶ್ರವಣದಿಂದ ಭವಬಂಧನಾಗಿದ್ದೇವೆ ಹೇಳಿ ಎಲ್ಲ ಧರ್ಮಗ್ರಂಥಗಳ ಸಾರವಾದೈತಿ. ಮನುಷ್ಯ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಕಲ್ಕೊಂತ ಬಂತು ಅಂತಾದ್ರೆ ಮನುಷ್ಯ ಶರೀರಕ್ಕೆ ಬಂದಾಗ ಮತ್ತೆ ಕಲ್ಕೊಂತ ಹೋಗ್ತಾನೆ. ಕೇಳಿ ಕಲಿತಾನ, ನೋಡಿ ಕಲಿತಾನ, ಸುತ್ತಮುತ್ತಲ ವಾತಾವರಣ ಹೆಂಗಿರ್ತದೆ ಹಂಗೆ ಹಾಕೊಂಡು ಹೋಗ್ತದೆ. ಮನಸ್ಸಿಗೆ ರೂಪ ಕೊಡ್ತದೆ. ಒಂದು ಕಡೆ ಜನ್ಮ ಜನ್ಮಾಂತರ ಸಂಸ್ಕಾರ, ಇನ್ನೊಂದು ಕಡೆ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಸಂಸ್ಕಾರ ಬಹಳ ಮುಖ್ಯ. ಗೊತ್ತಾಗಲ್ದಂಗೆ ಅಂತಃಕರಣದಲ್ಲಿ ಪರಿಣಾಮ ಬೀರುತ್ತೆ. ಯಾವಪ್ಪ ಅಂದ್ರೆ ಸಂಸ್ಕಾರ. ನಾವು ಕೇಳ್ಕೊಂತ ಗೊತ್ತಾಗಲ್ದಂಗೆ ಇದು ಗಟ್ಟಿ ಮಾಡ್ಕೊಂಡ್ಬಿಟ್ಟೆವು. ಶರೀರ ನಂದು ಎದಕ್ಕೆ ನಾವು ನಂದು ಅನ್ಕೊಂತ ಕುಂತೀವಲ್ಲ, ಇದು ಕೇಳ್ಕೊಂತ ಕಲ್ತಿದ್ದು. ಮೊದಲು ಇರಲಿಲ್ಲ, ಕೇಳಿ ಕಲಿತು ಬಿಟ್ಟಿವಿ. ಹಂಗ ಇದನ್ನ ಸತ್ಯವನ್ನು ಕೇಳಿ ಈ ಅಸತ್ಯವನ್ನು ಹೋಗಲಾಡಿಸ್ಬೋದು. ಸತ್ಶ್ರವಣವನ್ನು ಸದ್ವಸ್ತುವಿನ ಕುರಿತು ಕೇಳ್ಕೊಂತ ಹೋಗು. ಹೆಂಗೀಗ ಶರೀರ ನಾನು ಗಟ್ಟಿ ಆಗೈತಿ ನೋಡ್ರಿ. ಎಷ್ಟು ಗಟ್ಟಿ ಆಗೈತಿ? 3 ತಾಸು ರಾತ್ರಿ ಒಳಗೆ ಎಬ್ಬಿಸಿ ಕುಂದಿರಿಸಿದ್ರು ಶರೀರ ಬಂದು ಬರುತ್ತೆ. ಮತ್ತೆ ಇದಕ್ಕಿಟ್ಟಂತ ಹೆಸರು ದಶೆ ಎಲ್ಲ ಬಂದು ಬಿಡ್ತಾವೆ. ಕುಲ, ಜಾತಿ, ಮೂತ್ರ, ಗಂಡು, ಹೆಣ್ಣು ಎಲ್ಲ ಕಲ್ತು ಬಿಟ್ಟಿರ್ತೀವಿ. ಸಂಸ್ಕಾರ ಎಷ್ಟು ಗಟ್ಟಿ ಆಗೈತೆ ನೋಡ್ರಿ. ಬ್ಯಾಡಂದ್ರೂ ಬಿಡೋದಿಲ್ಲ. ನಾಮರೂಪಾದಿಗಳು ಬಂದು ನಿಂತು ಬಿಡ್ತಾವು. ನಾ ಅಂತಾವ ಬರ್ತಾವ ಸಣ್ಣ ನಿಂತಿದ್ದಾಗೆಲ್ಲ ಇಲ್ಲ. ಕ್ವಾಟರ್ದಂಗೆ ಬಿದ್ದಿರುತ್ತೆ. ಅಲ್ಲಿ ಮೈ ಮೇಲೆ ಕಬೋದಿಲ್ಲ. ಅದಕ್ಕೆ ಹಾಳು ನಿದ್ರೆ ಒಳಗೆ ಈ ಶರೀರ ಭಾವ ಇಲ್ಲ. ಎಲ್ಲಿ ಬಿದ್ದತಿ, ಎಲ್ಲಿ ದೊಡ್ಡವ ಸಣ್ಣವ ಅನ್ನೋದು ಏನಾರ ಇರ್ತದನ, ಅಲ್ಲಿ ನಾ ಅಂತಾವ ಇಂಥವ ಅನ್ನೋದು ಏನಾದ್ರು ನೆನಪು. ಇದು ಯಾಕೆ ಇದ್ರೆ ನೀರು ಎತ್ತೋದಿಲ್ಲ. ಇದೆಲ್ಲ ಮರೆತು ಹೋದಾಗ ನಿದ್ದೆ ಹತ್ತಿರ್ತದೆ. ಏನು ಕಲ್ಕೊಂತ ಬಂದೇವಲ್ಲ, ಇದು ಯಾವುದೂ ಸುಖ ಕೊಡುವಂಥದ್ದಲ್ಲ. ನಾವು ಜಗತ್ತಿನ ಇದುವರೆಗೆ ಏನು ಕಲ್ತೇವಲ್ಲ, ಇದರಿಂದ ಯಾವುದರಿಂದಲೂ ಶಾಂತಿ ಅನ್ನೋದಿಲ್ಲ. ಇದು ಸಹಜ ಪ್ರವೃತ್ತಿಗೆ ಭಂಗ ತಪ್ಪಾಗಲ್ಲ. ಅದಕ್ಕೆ ಇದು ಅಜ್ಞಾನದಿಂದ ಕಲ್ಕೊಂತ ಬಂದೇವ ನಾವು. ಇದೆಲ್ಲ ಕಲಿದೇನೈತಲ್ಲ ಅಜ್ಞಾನದೊಳಗೆ ಐತಿ. ಸುಜ್ಞಾನಿಗಳು ಯಾರ ಹೇಳಿ ಶರೀರ ನೀನು, ಈ ಹೆಸರು ನೀನು, ಈ ಜಾತಿ ನಿಂದ, ಈ ಕುಲ ನಿಂದ, ಈ ಗೋತ್ರ ನಿಂದ, ಇಂಥ ದೊಡ್ಡವ, ಇದು ಯಾರು ಹೇಳಿಲ್ಲ. ಸುಜ್ಞಾನಿಗಳು ಹೇಳಿದ್ದು ಸದ್ವಸ್ತುನು ನೀನಂತ ಹೇಳ. ಶರೀರ ಮಲಗಾಡ ಬೆಸಿಕೆ ತೋರ್ತತಿ, ನಾರ್ತತಿ, ನಾಶ ಆಗ್ತತಿ, ಹುಟ್ಟದ ಮೇಲೆ ನಾಶ ಆಗ್ತತಿ. ಆದ್ರೆ ಅಜ್ಞಾನ ವಶಾತ್ ಇದನ್ನ ಗಟ್ಟಿ ಮಾಡ್ಕೊಂಡ್ಬಿಡ್ತೀವಿ. ಈ ಅಜ್ಞಾನ, ಈ ತಪ್ಪು ಕಲ್ಪನೆ, ಇದರಿಂದ ಬಿಡುಗಡೆ ಆಗುವುದು. ಈ ಅಜ್ಞಾನಕ್ಕೆ, ತಪ್ಪು ಕಲ್ಪನೆಗೆ ಭಾಸಕದಂಗ ಸತ್ಯ ಇದೆ ಅಂತ ಅಷ್ಟು ನಂಬಿಬಿಟ್ಟದ ನಾವು. ಈಗ ಚಂದ್ರಗ್ರಹಣ ಐತಿ, ಚಂದ್ರ ಇಲ್ದಂಗ ಮಾಯ ಆಗಿಬಿಟ್ಟಂಗ ಅನಿಸ್ತದೆ. ಅರ್ಧ ಕಾಣ್ತಾನ, ಪೂರ ಕಾಣ್ತಾನ, ಇಲ್ಲಂಗ ಕಾಣ. ಅದ್ರ ಚಂದ್ರ ಇಲ್ಲಂತ ನಾವು ತಿಳ್ಕೊಂತೇವೆ. ಮರೆಯಾಗಿರ್ತದೆ ಅಷ್ಟೇ.
ಹಂಗ ಅಜ್ಞಾನ ವಶಾತ್ ಏನಾಯ್ತಿ, ನಿನ್ನ ಸತ್ಯದ ಮರುವಾಗೈತಿ, ಮರೆಮಾಚೈತೆ. ಅದು ಇಲ್ಲ ಅಂದ್ರೆ ಅರಿವು ಐತೆ ಐತಿ. ಆ ಸತ್ವಸ್ತು ಯಾವಾಗ ಐತೆ ಐತಿ, 3 ಅವಸ್ಥೆಗಳಲ್ಲಿ. 3 ಜನ್ಮ ಶಿವನ ಹೇಳಿದಾಗ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ. ಆ ಜನ್ಮಗಳ ಸಹ ನಾವು ನೆನಪಿಲ್ಲ. ಯಾಕಂದ್ರೆ ಈ ಜನ್ಮಕ್ಕೆ ಬಂದು ಅದನ್ನೆಲ್ಲ ಮರೆತು ಬಿಟ್ಟೆವು. ಆದರೆ ಈ ಜನ್ಮದಲ್ಲಿ ನೆನಪೈತಲ್ಲ ನಮಗೆ, ಬಾಲಕಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ಅವಸ್ಥೆ ಒಳಗೆ ಶರೀರ ಬದಲಾವಣೆ ಹಾಕೊಂಡು ಹೊಂಟತಿಲ್ಲ. ಸಣ್ಣವಿದ್ದಾಗೂ ನೀ ಹಂಗೆ ಇದ್ದಿ, ಈಗೂ ಹಂಗೆ ಇದ್ದಿ, ಮುಂದೂ ಹಂಗೆ ಇರ್ತೀವಿ. ಇದು ಸತ್ಯವಂತ ಹೇಳೋದು. ಮತ್ತು ಜಗತ್ತಿನ ಸಣ್ಣವಿದ್ದಾಗ ನೀವು ಭಾಳ ಚಲೋ ಇದ್ದು, ತಲೆ ತುಂಬ ಕೂದಿತ್ತು, ಎಲ್ಲ ಕೂದು ಹೋಗ್ಯಾವಲ್ಲ. ಶರೀರ ನೋಡಿ ಹೇಳ್ತಾರೆ, ಭಾಳ ಸ್ವಚ್ಛಿದಿ, ಭಾಳ ಸ್ವರ್ಗಿದಿ, ಹಂಗಿದ್ದಿ, ಹಿಂಗಾದಿ, ಹಿಂಗಿದ್ದಿ, ಹಂಗಾದಿ. ಅಂದ್ರೆ ಬದಲಾವಣೆ ಆಗಿಪ್ಪ ನೀನು ಅಂತ ಹೇಳ್ತಾರೆ. ನೀ ಏನು ಬದಲಾವಣೆ ಆಗಿ ಅಂದ್ರೆ ಏನು ಬದಲಾವಣೆ ಆಗಿದೆ. ಸಣ್ಣ ಅಂತ ಹೆಂಗಿದ್ದಿ, ಈಗ ಹಂಗಾದಿ, ಮುಂದೂ ಹಂಗೆ ಇರ್ತಿ. ಶರೀರ ಹೋಗ್ತೈತಿ, ಶರೀರ ಬರ್ತೈತಿ. ಇದು ಸತ್ಯ. ಆದ್ರೆ ಈ ಸತ್ಯ ನಮ್ಗೆ ನೆನಪಿರೋದು. ನಮಗೆ ಯಾವ್ದು ನೆನಪಿರ್ತದೆ? ಶರೀರ ನೆನಪಿರ್ತದೆ, ಈ ಜಗತ್ತು ನೆನಪಿರ್ತದೆ, ಈ ಸಂಸಾರ ನೆನಪಿರ್ತದೆ. ಇದ್ರೊಳಗೆ ಹಿಡ್ಕೊಂಡು ಕುಂತಿರ್ತೇವಲ್ಲ ನಾನು ನಂದು, ಇದು ನೆನಪಿರ್ತೈತಿ. ಯಾವುದು ಸತ್ಯ ಐತಿ, ಯಾವುದು ಶಾಶ್ವತ ಐತಿ, ಅದು ಮರೆತು ಬಿಟ್ಟ. ಯಾವುದು ನಮಗೆ ನೆನಪು ಮಾಡಿಬಿಡ್ತೈತಿ, ಅದು ಸತ್ಶ್ರವಣ. ಅಂತ ಸತ್ಶ್ರವಣ ಲೋಕೋತ್ತರ ಸಾಧನ. ಅಂದ್ರೆ ಈ ಭಗವಂತನಿಂದ ಪಾರಾಟದ ಒಂದು ದಾರಿ. ಅಜ್ಞಾನವಶಾತ್ ಇದು ನಾನು ಅಂತ ತಿಳ್ಕೊಂಡಿದ್ರಿಂದ ದುಃಖ ಆಗೈತಿ. ಸತ್ಯದ ಚಿಂತನೆ ಮಾಡ್ಕೊಂತ ಹೋಗಿ ಈ ಅಜ್ಞಾನ ಅಳಿದ್ದಾಗ ನಿತ್ಯ ಸುಖಿನಲ್ಲಿ. ಅದಕ್ಕೆ ಸದ್ವಸ್ತುವಿನ ಕುರಿತು ಚಿಂತನೆ ಎದಕ್ಕೊಂಡು ಶ್ರವಣ ಎದಕ್ಕೆ ಮಾಡುವ ಅಂದ್ರೆ, ಈ ತೋರತಕ್ಕಂಥ ಕಾಣತಕ್ಕಂಥ ಜಗತ್ತಾಗಿ ತೋರಿ ಅಡಗತಕ್ಕಂಥ ಈ ಶರೀರ ಆಯಿತು, ಮಿಥ್ಯದಾವು ಅನ್ನುವಂಥ ಸತ್ಯ ನೆನಪು ಮಾಡ್ಕೋಣ. ಅದನ್ನು ನೆನಪು ಮಾಡ್ಕೊಂತ ಸತ್ಯದ ಕುರಿತು ನಮಗೆ ಗಟ್ಟಿಯಾಗಿ ಒಳಗೆ ಉಳ್ಕೊಂತಂದ್ರೆ, ದೇವಮಕ್ಕ ಹೇಳಿಲ್ಲಪ್ಪ ಅವರು ಯಾವಾಗಲೂ ಸತ್ಯದ ಲೌಕಿಕವಾಗಿ ಏನಾರ ಹೇಳಿದ್ರು ಆ ಪಾರಮಾರ್ಥಿಕ ಸತ್ಯನ ಒಳಗಿರ್ತಿತ್ತು ಹೊರತಾಗಿ ಲೌಕಿಕ ವಿಚಾರ ಇರ್ತಿರ್ಲಿ. ಶರೀರಕ್ಕಾಗೈತಿ ನಿನಗಾಗಿಲ್ಲ. ಪ್ರತಿ ಮಾತಿನೊಳಗೂ ಪ್ರತಿ ಸಮಯದೊಳಗೂ ಜಾಗ್ರಾವಸ್ಥೆಯೊಳಗಿದ್ದಾಗ ಏನು ಮಾತನಾಡಲು ಅದು ಪರಮ ವಸ್ತುವಿನ ಕುರಿತ ಆಗಿರ್ತಿತ್ತು ಹೊರತಾಗಿ ಲೌಕಿಕ ಇರ್ತಿಲ್ಲ. ಅರ್ಥಾತ್ ಏನಪ್ಪಾ ಅಂದ್ರೆ, ಯಾವಾಗ ನೀ ಯಾವ ಭಾವದಾಗ ತುಂಬಿರ್ತಿ ಅದ ಭಾವದಾಗ ಉಳ್ಯಾಕ ಸಾಧ್ಯ ಐತಿ. ಅದಕ್ಕೆ ಯಾರು ಜೀವನ ಮುಕ್ತರಾಗಿರ್ತಾರ ಅವರಿಂದ ಬರತಕ್ಕಂಥ ವಚನಗಳು ವೇದ ಉಪನಿಷತ್ತುಗಳಲ್ಲಿ ಹೇಳಿದಂಥ ಸದ್ವೈತ ವಸ್ತುವಿನ ಕುರಿತು ಏನು ಚಿಂತನೆ ಇರ್ತಲ್ಲ, ಅದ ಆಗಿರ್ತತಿ ಹೊರತಾಗಿ ಅದರಿಂದ ಬೇರೆ ಏನಿರೋಲ್ಲ. ಅದಕ್ಕೆ ನಮಗೆ ಹೆಚ್ಚಿಗೆ ಇರ್ತದೆ ಹೊರತಾಗಿ. ವೇದ ಉಪನಿಷತ್ತುಗಳಲ್ಲಿ ಮತ್ತು ಕಥೆ ಉಪಕಥೆಗಳನ್ನು ಕೂಡಿಸಿ, ಪುರಾಣ ಪುಣ್ಯಕಥೆಗಳನ್ನು ಕೂಡಿಸಿ ಹೇಳ್ತಾರೆ, ಮತ್ತು ಬರ್ಕೊಂತ ಬದಲಾವಣೆ ಮಾಡಿಬಿಡ್ತಾರೆ. ಆದರೆ ಯಾರು ಜೀವನ ಮುಕ್ತರಾಗಿರ್ತಾರೆ ಅವ್ರು ಹೇಳಿದಂಥವು ನೇರವಾಗಿ ಸತ್ವ ಚಂದ್ರಿಕೆ ಆಗಲಿ, ಶ್ರುತಿ ಆಗಲಿ, ಮತ್ತು ಎಲ್ಲೆಲ್ಲಿ ಜೀವನ ಮುಕ್ತರಾಗ್ಯಾರಲ್ಲ ಅಂಥವ್ರು ಹೇಳಿದಂಥ ವಚನಗಳನ್ನು ನೋಡಿ ನೇರವಾಗಿ ಅವು ಆಡ ಭಾಷೆ ಒಳಗೆ ಹೇಳಿರ್ಬೋದು, ಸುಧಾರಿಸಿದ ಭಾಷೆ ಒಳಗೆ ಹೇಳಿರ್ಬೋದು. ಆದರೆ ಆತ್ಮನ ಕುರಿತು ಸದ್ವಸ್ತುವಿನ ಕುರಿತ ಹೇಳ್ತಾರೆ ಹೊರತಾಗಿ ಜಗತ್ ಕುರಿತಲ್ಲ. ಆ ಜಗತ್ತಿನ ಕುರಿತು ಮಾತಾಡಿದ್ರೆ ಜಗದ ಭಾವದಾಗಿದ್ದಾರೆ. ಅದಕ್ಕೆ ನಾವು ಸದ್ವಸ್ತುವಿನ ಕುರಿತು ಮಾತಾಡೋದು ಶ್ರವಣ ಲೋಕೋತ್ತರ ಸಾಧನ ಯಾವಾಗ ಆಕತಿ? ಯಾವಾಗ ಶ್ರವಣ ಸದ್ವಸ್ತುವಿನ ಕುರಿತು ತಿಳಿಸ್ಕೊಂತ ನಿನ್ನ ಸದ್ವಸ್ತುನ ಅಂತ ನೆನಪು ಮಾಡಿ ಕಡಿಕೊಂದ ದಿನ ಅಸದ್ವಸ್ತುವಿನ ಮರೆತು ಸದ್ವಸ್ತುವಿನಲ್ಲಿ ಮನಸ್ಸು ಉಳಿಯಂಗ ಮಾಡ್ತತಿ.
ಅವತ್ತ ಜೀವನ ಸಾರ್ಥಕತೆ. ಯಾಕೆ ಇಷ್ಟೆಲ್ಲ ಯಾಕೆ ಮಾಡ್ಬೇಕಪ್ಪ? ಯಾಕಂದ್ರೆ ಈ ಮನಸ್ಸನ್ನ ಈ ಜಗತ್ತಿನೊಳಗೆ ಎಷ್ಟಾದ್ರೂ ಹರಿಬಿಡು, ಎಷ್ಟಾದ್ರೂ ತಿರುಗಾಡಿಸು, ಶಾಂತಿ ಅನ್ನೋದಿಲ್ಲ, ಆನಂದ ಅನ್ನೋದಿಲ್ಲ, ಸುಖ ಅನ್ನೋದಿಲ್ಲ. ಅದಕ್ಕಾಗಿ ಸದ್ವಸ್ತುನ ಆಶ್ರಯಿಸಬೇಕಾಯ್ತು. ಅಸದ್ವಸ್ತುನ ಆಶ್ರಯಿಸ್ಕೊಂಡಾಗ ಎಷ್ಟು ಜನ ತಿರುಗಿದ್ರು ದುಃಖನ ಆಗ್ತೈತಿ, ಹೊರತಾಗಿ ಸುಖಿ ಆಗಕ್ಕೆ ಸಾಧ್ಯ. ಈ ಸತ್ಯ ನಮ್ಮ ಋಷಿಮುನಿಗಳಿಗೆ ಗೊತ್ತಾಗಿತ್ತು. ಮನುಷ್ಯ ಯಾಕೆ ದುಃಖಿ ಆಗಕತ್ತಾನ ಈ ಜಗದೊಳಗ? ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಚಿಂತೆ, ಸುಖ ದುಃಖದ ಭಾವಗಳು ಬರ್ತಾವಿಲ್ಲ ಅಂತಲ್ಲ, ಅವಕ್ಕೆ ಚಿಂತೆ ಇಲ್ಲ. ಯಾಕಂದ್ರೆ ಅಂತಃಕರಣ, ಮನುಷ್ಯನ ಅಂತಃಕರಣದೊಳಗೆ ಹೆಂಗ ವಿವೇಕ ವಿಚಾರ ಮಾಡುವಂತ ಸಾಮರ್ಥ್ಯ ಐತಿ, ಆ ಸಾಮರ್ಥ್ಯ ಪಶು ಪಕ್ಷಿ ಪ್ರಾಣಿಗಳಿಗಿಲ್ಲ. ಅವು ನಿನ್ನೆ ಇದನ್ನು ಮರೆತು ಬಿಡ್ತಾವು, ನಾಳೆ ಬಗ್ಗೆ ಚಿಂತೆ ಇರೋದಿಲ್ಲ, ಇವತ್ತು ಹೆಂಗೆ ಬದುಕಿ ಬಿಡ್ತಾವ. ಯಾಕಂದ್ರೆ ಅಂತಃಕರಣ ಮನುಷ್ಯನಷ್ಟು ವಿಕಾಸ ಆಗಿಲ್ಲ. ಮನುಷ್ಯ ಪ್ರಾಣಿ ಏನಾಗೈತೆ ಅಂದ್ರೆ ಇದು ಅಂತಃಕರಣದೊಳಗೆ ವಿಚಾರ ಮಾಡುವಂತ ಸಾಮರ್ಥ್ಯವನ್ನು ತುಂಬೈತಿ. ಆ ವಿಚಾರ ಮಾಡುವಂತ ಸಾಮರ್ಥ್ಯವನ್ನ ಸರಿಯಾದ ಮಾರ್ಗದಲ್ಲಿ ಉಪಯೋಗ ಮಾಡ್ಕೊಂಡಿಲ್ಲ. ಏನು ವಿಚಾರ ಮಾಡ್ತೈತಿ? ಇದು ಮತ್ತೆ ಜಗತ್ತಿನ ವಿಷಯಗಳ ಬಗ್ಗೆ ವಿಚಾರ ಮಾಡ್ತೈತಿ, ಜಗತ್ತಿನ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತೈತಿ. ಅದಕ್ಕೆ ಮನುಷ್ಯ ದುಃಖಿ ಹಾಕೊಂತ ಹೋಗಿಬಿಡ್ತಾನ. ಮನುಷ್ಯನಿಗೆ ದುಃಖ ಹೆಚ್ಚಿಗೆ, ಪಶು ಪ್ರಾಣಿಗಳಿಗೆ ದುಃಖ ಇಲ್ಲ. ಬುದ್ಧಿವಂತ ಪ್ರಾಣಿ ಆದರೂ ಮನುಷ್ಯ ಈ ಜೀವನದಲ್ಲಿ ಬರ್ತಕ್ಕಂಥ ಏರಿಳಿತಗಳನ್ನು ನೋಡ್ಕೊಂತ ದುಃಖಿ ಆಗ್ತಾನ, ಸುಖಿ ಆಗ್ತಾನ, ಹೀಗ್ತಾನ, ಹೋಗುತ್ತಾನ. ಇದು ಬಂದಿದ್ದು ಸಹಜ ಅಂತ ಸಮಾನವಾಗಿ ಸ್ವೀಕರಿಸಿಕೊಂಡು ಹೋಗುವಂತ ಸಾಮರ್ಥ್ಯವನ್ನು ಕಳ್ಕೊಂತ ಹೋಗ್ತಾನ. ಯಾಕಪ್ಪ ಹಿಂಗಾಗೈತಿ ಅಂದ್ರೆ ವಿಚಾರ ಮಾಡುವಂತ ಶಕ್ತಿಯನ್ನು ಕಳ್ಕೊಂಡ. ಶಕ್ತಿ ಇಲ್ಲ ಅಂದ್ರೆ ಐತಿ, ಆದ್ರೆ ಆ ಶಕ್ತಿ ಉಪಯೋಗ ಮಾಡ್ಕೊಂಡಾದನ್ನ ಮರಿಮಾಚೆ. ಯಾವುದೋ ಒಂದು ಪಾತ್ರೆ ನೀವು ಒಂದಿಷ್ಟು ದಿನ ಬಹಳ ದಿನ ಹಂಗೆ ನೋಡಿ ಧೂಳು ಮೆತ್ತ ಅಂದ್ರೆ ಎಂತ ಹೊಳಿ ಪಾತ್ರೆ ಇದ್ರೂ ಸದ್ಯಕ್ಕೆ ಒಳಗೆ ಹೋಗಿ ಬಿಡುತ್ತೆ. ಅದನ್ನು ಉಪಯೋಗ ಮಾಡ್ಕೊಂತ ಇದ್ರೆ ಹೊಳಿತೈತಿ. ಹಂಗ ವಿವೇಕವನ್ನು ನಾವು ಉಪಯೋಗ ಮಾಡ್ಕೊಂಡೇ ಇಲ್ಲ. ಬುದ್ಧಿ ಐತಿ ಇಲ್ಲ ಅಂತಲ್ಲ, ಆದ್ರೆ ಅದು ಅಜ್ಞಾನದ ಆವರಣದೊಳಗೈತಿ. ಆ ಅಜ್ಞಾನದ ಆವರಣದಿಂದ ಮನುಷ್ಯ ದುಃಖಿ ಹಾಕುವಂತ ಹೊಂಟ. ಸತ್ಯವನ್ನು ಮರಿಮಾಚಿ ಇಟ್ಟು ಬಿಡ್ತತಿ. ಆ ಬುದ್ಧಿ ಅಸತ್ಯದೊಳಗೆ ಹುಡುಕುವಂತ ಹೊಂಟತಿ. ಜಗತ್ತಿನೊಳಗೆ ಉಣ್ಣೋದ್ರೊಳಗೆ ಸುಖ ಆಯ್ತೇನೆ, ಉಡೋದ್ರೊಳಗೆ ಸುಖ ಆಯ್ತೇನೆ, ನೋಡೋದ್ರೊಳಗೆ ಸುಖ ಆಯ್ತೇನೆ, ಜಗತ್ತಿನ ವಿಷಯಾದಿಗಳಲ್ಲಿ ಹುಡುಕುವಂತ ಇದರೊಳಗೆ ಸುಖ ಆಯ್ತು ಅನ್ನುವಂತ ಭ್ರಮದೊಳಗೆ ಬಿದ್ದು ಮತ್ತೆ ಪುನಃ 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 ಅಲ್ಲೇ ಹುಡುಕ್ತತಿ. ತನು ಹಾಕತಿ, ಬದುಕ್ತತಿ, ಒಮ್ಮೆ ಹಿಡ್ತತಿ, ಒಮ್ಮೆ ಕೂಗ್ತತಿ. ಗಾಢ ನಿದ್ದೆ ಒಳಗೆ ನಾನು ಹಿಗ್ಗಿಲ್ಲ, ಕುಗ್ಗಿಲ್ಲ, ಆನಂದ ಒಂದ. ನಿದ್ರೆ ಒಳಗೆ ಯಾರಿಗೂ ದುಃಖ ಆಗಿಲ್ಲ. ಕನಸಿನೊಳಗೆ ದುಃಖ ಆಗ್ಬೋದು, ಕನಸಿನೊಳಗೆ ಸುಖ ಆಗ್ಬೋದು. ಎಚ್ಚರ ಆದ್ಮೇಲೆ ಸುಖ ಅನಿಸ್ಬೋದು, ದುಃಖ ಅನಿಸ್ಬೋದು. ನಿದ್ರೆ ಒಳಗೆ ಆನಂದ ಒಂದ. ಆದ್ರೆ ಮನುಷ್ಯ ಸಹಜವಾಗಿ ಬರ್ತಕ್ಕಂಥ ನಿದ್ದೆಯನ್ನ ಅವಲೋಕನ ಮಾಡ್ಕೊಂಡಿಲ್ಲ. ನಾವು ನಮ್ಮೊಳಗ ನೋಡುದಂದ್ರೆ ಏನಪ್ಪಾ, ಮೂರು ಅವಸ್ಥೆಗಳನ್ನ, ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಸದ್ವಸ್ತು ಯಾವುದು, ಅದು ಯಾವುದು, ಎಲ್ಲಿ ಐತಿ ಅಂತ ಹುಡುಕೋಂತ ಹೋಗುದಂದ್ರೆ ಏನ್ ಹುಡುಕುದು ಯಾರು, ಎದರಿಂದ ಹುಡುಕ್ತಿ ಅದನ್ನ? ಅದು ಪ್ರಶ್ನೆ ಬರ್ತದೆ. ಯಾಕಿದು ಬ್ರಹ್ಮವಿದ್ಯೆ ಯಾಕೆ ಇಷ್ಟೊಂದು ಜಟಿಲ ಅನಿಸ್ತದೆ ಅಂದ್ರೆ, ನಾವು ಮನಬುದ್ಧಿಯಾದಿಗಳ ಮೂಲಕ ಹುಡುಕೋದು ಕಲ್ತೇವೆ.
ಅದಕ್ಕೆ ಇದು ಜಟಿಲ ಆಗೈತಿ. ನಾವು ಬಹಳ ಬುದ್ಧಿವಂತರಂತ ತಿಳ್ಕೊಂಡು ಎಲ್ಲ ಲೆಕ್ಕ ಹಾಕ್ತೇವೆ, ಎಲ್ಲ ಗೇಜಿ ಮಾಡ್ತೇವೆ, ಎಲ್ಲ ವಿಚಾರ ಮಾಡ್ತೇವೆ. ಇವೆಲ್ಲ ಲೆಕ್ಕ ವಿಚಾರಗಳು ಏನದಾವಲ್ಲ, ಲೌಕಿಕದಲ್ಲೂ ಏನು ತಿಳ್ಕೊಂಡೇವು ಅದರ ಆಧಾರ ಮೇಲೆ ನಡೆದಾವ. ಲೌಕಿಕದೊಳಗೆ ಏನು ತಿಳ್ಕೊಂಡೇವಲ್ಲ ಅದರ ಆಧಾರ ಮೇಲೆ ಅಷ್ಟ ತಿಳುವಳಿಕೆಯ ಮೇಲೆ ನಡೆದಾವ. ಆದ್ರೆ ಆ ಸದ್ವಸ್ತು ಹೆಂಗೈತಂದ್ರೆ ಈ ಬುದ್ಧಿಯನ್ನು ಮೀರಿದಂಥದ್ದು. ಬುದ್ಧಿ ಅದನ್ನು ತಿಳಿಯಾಕ ಬರೋದಿಲ್ಲ, ಬುದ್ಧಿಯನ್ನು ಆದ್ರೂ ತಿಳಿತೈತಿ, ಬುದ್ಧಿಯನ್ನ ಅರಿತೈತಿ. ಆ ಅರಿವು ಎಷ್ಟು ವಿಶಾಲ ಐತಂದ್ರೆ ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನಿನ್ನ ಚಿತ್ತ ಜಗದಗಲ್ಲ, ಮುಗದಗಲ್ಲ. ಅಂತ ಅರಿವನ್ನ ನೀನು ತಿಳಿಬೇಕಂತ ಹೊಂಟೆ ಅಂದ್ರೆ ತಿಳಿಯುವಂತ ವಸ್ತು ಅಲ್ಲ. ಆದ್ರೆ ಅನುಭವಿಸಬಹುದು ಅಷ್ಟೇ. ಇದು ಏನು ಹುಡುಕಾಡಕತ್ತಲ್ಲ ಬುದ್ಧಿ, ಸ್ತಬ್ಧ ಆಗ್ಬೇಕು. ಹರಿದಾಡತಕ್ಕಂಥ ಮನಸ್ಸು ಶೂನ್ಯ ಆಗಬೇಕು. ಆವಾಗ ಅನುಭವ ಬರಕ್ಕೆ ಶುರು ಆಗ್ತದೆ. ಆದ್ರೆ ಪ್ರವೃತ್ತಿ ಇದಕ್ಕೆ ನಿತ್ಯ ಹುಡುಕು ಪ್ರವೃತ್ತಿ ಇದ್ಬಿಡ್ತೈತಿ. ಎದ್ದ ಕೂಡಲೇ ಶುರು ಆಗಿಬಿಡುತ್ತೆ. ಆರಾಮಾಗಿ ವಿಶ್ರಮಿಸಿತ್ತು. ಗಾಢ ನಿದ್ದೆಯೊಳಗೆ ಎಷ್ಟು ಆರಾಮಾಗಿ ಮನಸ್ಸು ಸ್ತಬ್ಧ ಆಗಿಬಿಟ್ಟಿತ್ತು. ಬುದ್ಧಿ ಲೆಕ್ಕ ಹಾಕೋದು ಬಿಟ್ಟು ಬಿಟ್ಟಿತ್ತು. ಎಷ್ಟು ಆರಾಮಿತ್ತು. ಎದ್ದಿ ಶುರು ಆದವು ಇವೆಲ್ಲ. ಜಗತ್ತಿನ ಲೆಕ್ಕ ಶುರು ಆಯ್ತು, ಏನಿಕೆ ಶುರು ಆಯ್ತು. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಅದರೊಳಗೆ ಬುದ್ಧಿ ಒಂದು ಸ್ವಲ್ಪ ಕೆಟ್ಟು ಬಿಟ್ಟಿತ್ತು ಅಂದ್ರೆ ಸಂಸ್ಕಾರ ಬದಲಿಗೆ ಕೆಟ್ಟು ಬಿಟ್ಟಿರ್ತದೆ. ಅದಕ್ಕೆ ಕೆಟ್ಟ ಬುದ್ಧಿ ಒಳಗೆ ಕೆಟ್ಟ ವಿಚಾರಗಳು ಬರ್ತಾವು, ಕೆಟ್ಟ ಆಲೋಚನೆಗಳು ಬರ್ತಾವು. ಅದು ಮತ್ತಷ್ಟು ಕೆಡಿಸ್ಕೋತ ಹೋಗ್ಬೇಕು. ಸಮಾಧಾನವನ್ನು ಕೆಡಿಸುತ್ತೆ. ಜಗತ್ತಿನಲ್ಲಿ ಏನಾಗುವುದಿಲ್ಲ. ಜಗತ್ತಿನೊಳಗೆ ಬದಲಾವಣೆ ಸಹಜ. ಅದು ಹರಿಯುವಂತ ನದಿ ಒಳಗೆ ಒಂದು ಬಟ್ಟೆ ತೊಳೆದು ಬಿಟ್ರೆ ಅದು ಮೈಲಿಗೆ ಆಗಲಿಲ್ಲ. ನದಿ ನೀರು ಮೈಲಿಗೆ ಆಗ್ತದೆ. ಹಂಗೆ ಜಗತ್ತು ಸಹಜ. ಏನಂತ ಸಾವಿರಾರು ಮಂದಿ ಬರ್ತಾರ, ಸಾವಿರಾರು ಮಂದಿ ಹೋಗ್ತಾರ. ಇದು ಬದಲಾವಣೆ ಸಹಜ. ಇದನ್ನೆಲ್ಲವನ್ನು ಸ್ವೀಕಾರ ಮಾಡ್ತದೆ. ಆದ್ರೆ ಕೆಟ್ಟು ಹೋಗುವಂಥದ್ದು ಯಾರು? ನೀನು ಅಂತಃಕರಣ. ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ವಿಚಾರಗಳನ್ನ ಅಂತಃಕರಣ ತುಂಬಿಕೊಂಡು ಅಂತಃಕರಣವನ್ನು ಕೆಡಿಸ್ಕೊಂಡ್ಬಿಡ್ತಿ. ಯಾವಾಗ ಅಂತಃಕರಣದೊಳಗೆ ದುರ್ಬುದ್ಧಿ ತುಂಬ್ಕೊಂತತಿ, ದುಷ್ವಿಚಾರಗಳ, ದುಶ್ಚಿಂತನೆಗಳು ತುಂಬ್ಕೊಂತತಿ, ಸಮಾಧಾನ ಕೆಟ್ಕೊಂತ ಹೋಗ್ಬಿಡ್ತದೆ. ನೋಡ್ರಿ, ಬಹಳ ಚತುರ್ಮುಖಿಗಳನ್ನೋರಿಗೆ, ಬಹಳ ಬುದ್ಧಿವಂತರು ಅನ್ನೋರಿಗೆ ಒಂದು ಸ್ವಲ್ಪ ಕೆಟ್ಟ ಬುದ್ಧಿ ತುಂಬಿಕೊಂಡು ಬಿಡುತ್ತೆ ಅಂದ್ರೆ, ಸೇರ್ಕೊಂಡು ಬಿಡುತ್ತೆ ಅಂದ್ರೆ ಸಮಾಧಾನ ಹೋಗಿಬಿಡುತ್ತೆ. ಬರೀ ಕೆಟ್ಟ ವಿಚಾರಗಳ, ಕೆಟ್ಟ ಚಿಂತನೆ. ಯಾಕಂದ್ರೆ ಸಂಸ್ಕಾರ ಅದ ಗಟ್ಟಿ ಹಾಕೋತ ಬಂದ್ಬಿಟ್ಟಿರ್ತದೆ. ಜೀವನ ಪರ್ಯಂತ ಅದನ್ನ ಮಾಡ್ಕೊಂತ ಸಂಸ್ಕಾರ ಅದ ಗಟ್ಟಿ ಆದಾಗ ಇನ್ನೊಬ್ಬರಿಗೆ ಏಳಿಗೆ ಸಹಿಸುವುದಿಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವುದಿಲ್ಲ, ಒಳ್ಳೆಯ ವಿಚಾರಗಳು ಒಳಗೆ ಬರೋದೇ ಇಲ್ಲ. ಮತ್ತೆ ಸಂಸ್ಕಾರ ಬದಲಿಂದ ಇದು ನಾನು ಅನ್ನೋದೇ ಹಿಡ್ಕೊಂಡು ಕುಂತಿರ್ತಾನಲ್ಲ, ಇಷ್ಟಕ್ಕೆ ಸೀಮಿತಗೊಳಿಸ್ಕೊಂಡ್ಬಿಟ್ಟಿರ್ತಾನ. ಇದಷ್ಟು ಚಲೋ ಇದ್ರೆ ನಾನು ಆರಾಮಿರ್ತೇನೆ. ಜಗತ್ ಹೆಂಗರ ಯಾಕಾಗಲ್ಲ ಹಿಂಗೆ ವಿಚಾರ ಮಾಡ್ತಾನ. ಆದ್ರೆ ಈ ನಾನು ನಂದಂತ ತಿಳ್ಕೊಂಡು ಕುಂತಿಯ ಇದು ಕೆಡುವಂಥದ್ದೇ ಇದೆ. ನಂದು ಸಂಸಾರ, ನಾನು ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ಇವ್ಯಾವ ಶಾಶ್ವತ ಇರೋದು? ಇವೆಲ್ಲ ಕೆಡ್ಕೊಂತ ಹೋಗ್ತಾವ. ಗಂಡನೂ ಹೊಕ್ಕಾನ, ಹೆಂಡತಿನೂ ಹೊಕ್ಕಾಳ, ಮಕ್ಕಳನ್ನು ಹೊಕ್ಕಾವು, ಹೊಲ ಅನ್ನೋದು ಹೊಕ್ಕತಿ, ಮನೆ ಅನ್ನೋದು ಎಲ್ಲ ಬಿಟ್ಟು ಹೋಗ್ಕಲ್ಲ. ಅವರ ನೀನು ಬಿಟ್ಟು ನೀನು ಅದನ್ನು ಬಿಟ್ಟು ಏನ್ ನೀನ ತಿಳ್ಕೊಂಡು ಕುಂತಿಯಲ್ಲ, ಸಹಜ ನಿಯಮ ಇದೆ. ಆದ್ರೂ ಈ ಅಜ್ಞಾನ ವಶಾತ್ ಏನ್ ಮಾಡ್ತತಿ, ಇದು ನಾನು ತಿಳ್ಕೊಂಡು ಕುಂತಿದ್ರಿಂದ ಇದರ ಮೇಲೆ ಮೂವದಿಂದ ಅಧರ್ಮದ ಮಾರ್ಗವನ್ನು ಹಿಡಿಯಕ್ಕೆ ಶುರು ಮಾಡ್ತತಿ. ಅಧರ್ಮದ ಮಾರ್ಗ ಅಂದ್ರೆ
ಇದು ನಂದು, ಇದಕ್ಕೆ ಹಿಂಗಾದ್ರೆ ಒಳ್ಳೇದು. ಇನ್ನೊಬ್ಬರದು ಅಲ್ಲಿ ದುರ್ಬುದ್ಧಿ ಸೇರ್ತಂದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಬಯಸುವುದಲ್ಲ, ತನ್ನಷ್ಟ ಒಳ್ಳೇದು ಇರಬೇಕು ಅನ್ನೋದಲ್ಲ, ಇನ್ನೊಬ್ಬರಿಗೆ ಕೆಡ್ಲಿ ಅಂತ ಭಾವ ಬರಕ್ ಶುರು. ನಂದು ಒಳ್ಳೇದಾಗಲಿ ಅನ್ನೋ ಭಾವ ಅಷ್ಟ ಅಲ್ಲ, ಇನ್ನೊಬ್ರಿಗೆ ಕೆಡ್ಲಿ ಅಂತ ಭಾವ ಬರಕ್ ಶುರು ಆಯ್ತಂದ್ರೆ ಸಮಾಧಾನ ಇದು ಹೋಗಿಬಿಡೋದು. ನೀನು ಹೊಲ, ನೀ ದುಡಿ, ನಿನ್ನ ಮನೆಯಾಗ ನೀವು ಇನ್ನೊಬ್ರು ಆಸೆ ಪಡಕ್ ಶುರು ಆಯ್ತು, ಅದಂದ್ರೆ ನನಗೆ ಆಗಿದ್ರೆ ಶುರು ಆಗ್ತಿತ್ತು. ಅಣ್ಣತಮ್ಮರೊಳಗೆ ಭೇದ ಭಾವ, ಗಂಡ ಹೆಂಡ್ರೊಳಗೆ ಭೇದ ಭಾವ, ಸ್ವಾರ್ಥ ಭಾವ ಶುರು ಆಗಿಬಿಡ್ತದೆ. ಯಾವಾಗ ಸ್ವಾರ್ಥ, ನಾನು ನಂದು ಅಂತ ಭಾವ ಸೇರ್ಕೊಂತೀವೋ ಸಮಾಧಾನ ಹೋಗೇ ಬಿಡ್ತದೆ. ಅದಕ್ಕೆ ಈ ಸಮಾಧಾನದ ಒಳಗೆ ಅಂತಃಕರಣಕ್ಕೆ ಬರಬೇಕಾದ್ರೆ ಸತ್ಯದ ಕುರಿತು ಚಿಂತನೆ, ಅಂತಃಕರಣ ವಿಶಾಲ ಹಾಕೋದು ಹೋಗ್ತದೆ. ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಬದಲಾವಣೆ ಹಾಕೋದು ಹೋಗ್ತದೆ. ಇದಕ್ಕೆ ಸತತ ಚಿಂತನೆಯಿಂದ ಬರ್ತದೆ. ಇದು ಒಂದು ದಿನದಿಂದ ಬರುವಂಥದ್ದಲ್ಲ. ಜಗತ್ತು ಇರುವಂಗ ಇರ್ತೈತಿ, ನೋಡುವ ದೃಷ್ಟಿಕೋನ ಬದಲಾವಣೆ ಹಾಕುವಂತ ಹೋದಂಗ ಎಷ್ಟೆಷ್ಟು ಮ್ಯಾಗ ಹೋಗಿ ಅಷ್ಟೊಂದು ವಿಶಾಲವಾಗಿ ಕಾಣಿಸ್ಬರ್ತೈತಿ. ಎಷ್ಟೆಷ್ಟು ಕೆಳಗೆ ಬರ್ತಿ ಅಷ್ಟೆಷ್ಟು ಸ್ವಲ್ಪ ಕಾಣಿಸ್ತೈತಿ. ಅಂದ್ರೆ ಇದು ಜಗತ್ತು ಹೆಂಗೈತಿ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ. ನಾನು ನಂದಂತ ಸೀಮಿಸ್ಕೊಂಡು ಇರುವಂತ ಕುಂತಿ, ಇದು ನಾನು ನಂದನ್ನೋದು ಬೇರೆ ಕೆಡ್ತೈತಿ. ಎಲ್ಲ ನಂದನ ಅಂದೆ ಅಂದ್ರೆ ಜಗತ್ತ ನನ್ನೊಳಗೆ ತೋರಾಕತ್ತಿದ್ದು ಇದು ಸಹಜ ಪ್ರಕೃತಿ ಧರ್ಮ. ಇದು ಇಲ್ಲಿ ಕೆಟ್ಟ ಇನ್ನೊಂದು ಕಡೆ ಚಲೋ ಆಗಿರ್ತದೆ ಬಿಡು. ಉದಾಸೀನ ಭಾವ. ಅದಕ್ಕೆ ಈ ಭಾವನೆಯೊಳಗೆ ಅಂತಃಕರಣೊಳಗೆ ಬರಬೇಕಾಯ್ತ ಸತ್ಯದ ಕುರಿತು ಚಿಂತನೆ ನಡೆದು ನೀನು ಎತ್ತರಕ್ಕೆ ಏರಬೇಕಾಯ್ತು. ಜಗತ್ತಿನೊಳಗೆ ಇವತ್ತು ಮನುಷ್ಯ ಹೆಂಗಂತ ಅಂದ್ರೆ ನಾನು ನಂದು ಅಂತ ಸೀಮಿತ ಮಾಡ್ಕೊಂತ ಬಂದು ಜಗದೊಳಗೆ ಸಮಾಧಾನವನ್ನು ಕಳ್ಕೊಂತ ಹೊಂಟಾನ, ಶಾಂತಿಯನ್ನು ಕಳ್ಕೊಂತ ಹೊಂಟಾನ, ದುಃಖಿ ಹಾಕೊಂತ ಹೊಂಟಾನ. ಯಾವಾಗ ಈ ಜಗತ್ತನ್ನ ನೋಡುವಂತ ದೃಷ್ಟಿಕೋನ ಬದಲಾವಣೆಯಾಗಿ ನಾವು ವಿಶಾಲ ಪ್ರವೃತ್ತಿಯನ್ನು ಬೆಳೆಸ್ಕೊಂತ ಹೋಗ್ತೀವೋ ಸಮಾಧಾನ ತಾನೇ ಬರಕ್ಕೆ ಹೋಗ್ತದೆ. ಅದಕ್ಕೆ ಜಗತ್ತಿನೊಳಗೆ ದೋಷಗಳು ಸಾಕಷ್ಟು ಅದಾವ. ಆ ದೋಷಗಳನ್ನ ಎಳಸ್ಕೊಂತ ಕುಂತೀವಿ ಅಂದ್ರೆ ಸಮಾಧಾನ ನಮ್ಮೊಳಗೆ ಕೆಡ್ತದೆ. ಪ್ರತಿಯೊಂದು ಜೀವಿನೂ ಅದರದಂತ ಒಂದು ಸಂಸ್ಕಾರ ಹುಟ್ಕೊಂಡು ಭೂಮಿ ಬರಬೇಕಾದ. ನೀನ್ ಹೆಂಗಿರ್ಬೇಕಂತ ಅದು ಹಂಗ ಇರ್ಬೇಕಂದ್ರೆ ಅದಿರಕ್ ಸಾಧ್ಯ ಇಲ್ಲ. ನನ್ನ ಗಂಡ ಹಿಂಗೆ ಇರಬೇಕು, ನನ್ನ ಹೆಂಡತಿ ಹಿಂಗೆ ಇರಬೇಕು, ನನ್ನ ಮಕ್ಕಳು ಹಿಂಗೆ ಇರಬೇಕು, ಸಾಧ್ಯ ಇಲ್ಲ. ಅದರಿಂದ ಅದು ಸಂಸ್ಕಾರ ಇದೆ. ಅದನ್ನು ನೀನು ಬಯಸಿದೆ ಅಂದ್ರೆ ನಿನ್ನ ಅಂತಃಕರಣದ ಕರ್ಕತಿ, ನಿನ್ನ ಅಂತಃಕರಣದ ಸುಖದ ಭಾವ ದುಃಖದ ಭಾವ ಉದಯ ಆಗ್ತಾವ. ನಿನಗೆ ಹೇಳ್ದಂಗೆ ಅನುಕೂಲ ಆಯ್ತು ಹೀಗೈತಿ, ಪ್ರತಿಕೂಲ ಆಯ್ತು ಕೂಗೈತಿ. ಅದಕ್ಕೆ ಈ ವಿಚಾರವನ್ನು ಈ ಸತ್ಯವನ್ನು ತಿಳ್ಕೋಬಹುದು. ಜಗತ್ತು ಭಿನ್ನವಾಗಿ ಸಂಸ್ಕಾರ ಭಿನ್ನದಾವ ಜಗತ್ತಿನ ಪ್ರತಿಯೊಂದು ಜೀವಿಯಿಂದ. ಆ ಸಂಸ್ಕಾರದ ಬುದ್ಧಿಯನ್ನು ಕಟ್ಕೊಂಡ ಬಂದಾವ. ಅವು ಮಾಡಿದಂತ ಕರ್ಮದ ಫಲವನ್ನು ಹಿಂದಿಂದ ಕಟ್ಕೊಂಡ ಬಂದಾವ. ಅದಕ್ಕೆ ಇದ್ರ ಒಳಗೆ ಏನ್ ನಡೀತೈತಲ್ಲ ಇದ್ರ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂದ್ರಾಕ್ ಹೋಗ್ಬಾರ್ದು. ಇದು ಸಹಜ. ಎಂತೆಂತ ಸೂರ್ಯರ ಧೀರನು ಅವರಿಗೆ ಸುದ್ದಿ ಮಾಡಕ್ಕಾಗಿಲ್ಲ, ಮತ್ತೆ ನೀನೇ ಯಾವ ಲೆಕ್ಕ? ಅದಕ್ಕೆ ಇದನ್ನು ಸುದ್ದಿ ಮಾಡಿ ನಾನು ಆನಂದವಾಗಿರ್ತೇನೆ ಅಂದ್ರೆ ಸಾಧ್ಯ ಇರೋದು ಮಾತು. ನೀ ಆನಂದವಾಗಿ ಇರಕ್ ಬರೋದಿಲ್ಲ ಅಂತಲ್ಲ, ನೀನು ಈ ಮಾರ್ಗ ಹಿಡ್ಕೊಂಡು ಎಂದೂ ಆನಂದವಾಗಿರಕ್ಕೆ ಸಾಧ್ಯ ಇಲ್ಲ.
ಎಂದು ನೀನು ಸತ್ಯವನ್ನು ತಿಳ್ಕೊಂಡು ಇದು ಇರುವ ಹಿಂಗಂತ ತಿಳ್ಕೊಂತಿ ಅಂದಲಿದ್ದ ನೀ ಆರಾಮಾಗಿ ಇರಾಕ್ಬೋದು. ಜಗತ್ತ ಹಿಂಗಿರೋದು, ಇದರ ನಿಯಮನೇ ಇಷ್ಟ ಐತಿ. ಇದು ಬದಲಾವಣೆ ಆಗುದ, ವಿಕಾರ ಆಗುದ, ನೀನೇನು ಬಯಸ್ತಿ ಹಂಗಾಗೋದು. ಇದ್ರೊಳಗೆ ಕರ್ಮದ ಫಲಗಳ ಭಿನ್ನ ಭಿನ್ನ ಅದಾವು, ಅದನ್ನು ಭೋಗಿಸಬೇಕು. ಪ್ರತಿಯೊಂದು ಜೀವಿಗೂ ಕರ್ಮದ ಫಲ ಅದನ್ನು ಭೋಗಿಸಬೇಕು. ಅದಕ್ಕಾಗಿ ನೀನೇನು ಮಾಡೋದು, ಜಗತ್ತಿನಲ್ಲಿ ಬರ್ತಕ್ಕಂಥ ಏರಿಳಿತಗಳಿಗೆ ಉದಾಸೀನ ಭಾವ ತಾಳು. ಏನು ಬಂದಿದ್ದು ಬರಲಿ, ಪ್ರಾರಬ್ಧ ಇದು, ಇದನ್ನು ಸ್ವೀಕಾರ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋ. ಆದರೆ ಈಗ ಏನು ಮಾಡಬೇಕು ಅದರ ಕಡೆ ಎಚ್ಚರಿಕೆ ವಹಿಸು. ಬಂದಿದ್ರ ಬಗ್ಗೆ ಚಿಂತೆ ಮಾಡುವಂಗಿಲ್ಲ, ಏನು ಬಂದಿದ್ದು ಬರಲಿ ಅನ್ನೋದು. ಈಗ ಏನು ಮಾಡಬೇಕು ಅನ್ನೋದು ಎಚ್ಚರಿಕೆ ಇರಬೇಕು ಪ್ರತಿ ಹಂತದೊಳಗೂ. ನನ್ನೊಳಗ ಒಂದು ಸ್ವಲ್ಪ ದೋಷ ಬಂದಿರಬಾರದು, ಹಂಗೆ ಬದುಕಾಕ ಶುರು ಮಾಡಬೇಕು. ಕರ್ತವ್ಯಕ್ಕೆ ಚ್ಯುತಿ ಬಂದಿರಬಾರದು. ಅರ್ಥಾತ್ ಏನಪ್ಪಾ ಅಂದ್ರೆ ಯಮ ನಿಯಮಾದಿಗಳ ಆಚರಣೆ ಚಾಚು ತಪ್ಪದೆ ಮಾಡು. ಇನ್ನೊಬ್ಬರಿಗೆ ಮೋಸ ಮಾಡಲ್ಲ ಅಂದ್ರೆ, ಇನ್ನೊಬ್ಬರಿಗೆ ದುಃಖ ಆಗಲ್ಲ ಅಂದ್ರೆ, ಇನ್ನೊಬ್ಬರಿಗೆ ಕೇಳ ಬಯಸಲ್ಲ ಅಂದ್ರೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋಂತ ಹೋಗು. ಸಂಸ್ಕಾರ ಬಲದಿಂದ ಬಂದಿರ್ತಾವ, ರಾಗ ವಿಷಯಗಳು ಬರ್ತಾವ, ಇಲ್ಲ ಅಂತಲ್ಲ. ಯಾವಾಗ ಯಾವಾಗ ಈ ಸತ್ಯದ ಚಿಂತನೆ ಹೆಚ್ಚಿಗೆ ಹಾಕೋಂತ ಹೋಗ್ತತಿ, ಆವಾಗ ಅವು ಕಡಿಮೆ ಹಾಕೋಂತ ಬರ್ತಾವ. ಸಣ್ಣ ಸಣ್ಣ ವಿಷಯಕ್ಕಾಗಿ ಮೋಹ ಬಹಳ ಕೆಟ್ಟ. ವಿಷಯಾದಿಗಳ ಮೇಲೆ ಮೋಹ ಬಹಳ ಕೆಟ್ಟ. ಅದು ನಿನ್ನನ್ನು ದಾರಿ ತಪ್ಪಿಸ್ತದೆ. ನಾನು ನನ್ನ ಹೇಳಿ ಹಿಡ್ಕೊಂಡು ಕೂತಿರ್ತೀಯಲ್ಲ, ಅದರ ಮೇಲೆ ಮೋಹ ಹೆಚ್ಚಿಗೆ ಆಯ್ತು ಅಂದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಕ್ಕಸ್ತದೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡಗ, ಅಣ್ಣ ತಮ್ಮಗ, ತಮ್ಮ ಅಣ್ಣಗ, ಯಾಕಂದ್ರೆ ಮೋಹ ಹಿಡ್ಕೊಂಡು ಕೂತಿರ್ತಾನೆ. ಇದರಿಂದ ಏನಾಗತ್ತಿ, ಇದರಿಂದ ಪಾಪ ಸಂಗ್ರಹ. ಒಂದಕ್ಕೆ ನೀನು ಒಳ್ಳೇದು ಮಾಡ್ಬೇಕಂತ ದೃಷ್ಟಿ ಇಟ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿದಿ, ಇನ್ನೊಬ್ಬರಿಗೆ ಸುಳ್ಳು ಹೇಳಿದಿ, ಇನ್ನೊಬ್ಬರಿಗೆ ವಂಚನೆ ಮಾಡಿದಿ, ಈಗೇನ ಹಿಗ್ಗಬಹುದು ನೀನು. ಈಗೇನಾದ್ರೆ ಬಹಳ ಖುಷಿ ಪಡ್ಬೋದು. ನನ್ನ ಅಣ್ಣ ತಮ್ಮರಿಗೆ ಲಭಿಸಿ ನನ್ನ ಮಕ್ಕಳಿಗೆ ಆಸ್ತಿ ಮಾಡಿ ಮುಂದೇನು ಮುಖ್ಯ, ನೀವು ಮಾಡಿದಂತ ಆಸ್ತಿ ಇಲ್ಲೇ ಉಳಿತಿ, ನೀನು ಗಳಿಸಿದಂತ ಸಿರಿ ಸಂಪತ್ತಿ ಇಲ್ಲೇ ಉಳಿತಿ. ನೀನು ಯಾವ ದಾರಿ ತುಳಿದಿ ಆ ಕರ್ಮದ ಫಲ ನಿನ್ನ ಗಣತಿ ಬರ್ತತಿ, ಮಕ್ಕಳಿಗೆ ಹೋಗುವುದಿಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ಮಾಡ್ತೀವಿ. ಯಾವ ಕರ್ಮವನ್ನು ಮಾಡಕತ್ತಿ ನಿನಗೆ ಹೌದೌದ ಅನಿಸ್ತತಿ, ನಾ ಮಾಡಿದ ಕರೆನ ಅನಿಸ್ತತಿ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ. ಕರ್ಮದ ಫಲ ಎಂದೂ ಬಿಡುವುದಿಲ್ಲ, ಕರ್ಮಸಿತ ಅಂತ ಹೇಳ್ತದೆ. ಆ ಕರ್ಮವನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡಿದೆ ಅಂದ್ರೆ ಸತ್ಫಲಗಳು ಸಿಗ್ತಾವ. ಅದಕ್ಕೆ ನಿನ್ನ ಕರ್ಮ ಪರಿಶುದ್ಧವಾಗಿರಬೇಕು. ಮಾತು, ಮನಸ್ಸು, ಕೃತಿ ಅಂತ ಹೇಳ್ತಾರೆ. ಕೃತಿ ಪರಿಶುದ್ಧವಾಗಿರ್ಬೇಕಂದ್ರೆ ಅಂತಃಕರಣ ಪರಿಶುದ್ಧವಾಗಿದ್ದಾಗ ಕೃತಿ ಪರಿಶುದ್ಧ ಆಗ್ತದೆ. ಮಾತು ಪರಿಶುದ್ಧವಾಗಿರ್ಬೇಕಂದ್ರೆ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಅದಕ್ಕೆ ಮನಸ್ಸನ್ನು ಸ್ವಚ್ಛ ಮಾಡಬೇಕಂದ್ರೆ ಅದಕ್ಕೆ ವಿಚಾರಣೆ ಬೇಕು. ಅದಕ್ಕೆ ಶ್ರವಣ ಲೋಕೋತ್ತರ ಸಾಧನ ಅಂತ ಹೇಳಿ, ಕರ್ಮ ಲೋಕೋತ್ತರ ಸಾಧನ ಅಂತ ಹೇಳಿಲ್ಲ. ಕರ್ಮ ಲೋಕೋತ್ತರ ಸಾಧನ ಅಂತ ಹೇಳಿದ್ರೆ ಎಲ್ಲರೂ ಮುಕ್ತರ ಆಗಿಬಿಟ್ಟಿರ್ತಿದ್ರು ಏನು. ಆದ್ರೆ ಕರ್ಮ ಮಾಡಿನೂ ಜಗತ್ತಿಗೆ ತೋರ್ಸಾಕ ಒಂದು ಕರ್ಮ ಮಾಡಿ ಮನಸ್ಸಿನಾಗ ಒಂದು ಕರ್ಮ ನಡೀತಿರ್ತದೆ. ಏನು ಹೌದೌದು ಅನ್ನೋ ದೊಡ್ಡ ಒಂದು ಇವತ್ತಿ ಪಟ್ಟ ಬಡ್ಕೊಂಡು ಮುಂಜಾನೆ ಅದೊಂದು ಬೆಳೆ ಹಾಕೊಂಡು ಗುಡಿ ಗುಂಡಾರ ಅಡ್ಡಾಡಿ ದೊಡ್ಡ ದೊಡ್ಡ ಮಾತಾಡ್ಕೊಂಡು ಹೋಗ್ಬಿಟ್ರೆ ಬಹಳ
ಜಗತ್ತಿಗೆ ಒಳ್ಳೆಯದು ಬಯಸಬೇಕು, ಎಲ್ಲರಿಗೂ ಒಳ್ಳೆಯದಾಗೋ ಭಾವ ಇರಬೇಕು, ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು. ಇದರೊಳಗೆ ಚ್ಯುತಿ ಬರಲಾರ್ದಂಗೆ ನಡ್ಕೋಬೇಕಂದ್ರೆ ಒಳಗೆ ದೋಷ ಇರಬಾರದು. ಒಳಗೆ ದೋಷ ಇತ್ತು ಅಂದ್ರೆ ಅದನ್ನ ನೀನು ಗೊತ್ತಾಗದಂಗ ಮೋಹದ ಬೆಲೆ ಬೀಸಿ ನೀನು ಅಧರ್ಮದ ಮಾರ್ಗ ನಡೆಸ್ತದ. ಅದಕ್ಕೆ ಈ ಅಧರ್ಮದ ಮಾರ್ಗದೊಳಗೆ ನೀ ನಡಿಬಾರ್ದಾಗಿತ್ತಂದ್ರ ಅಂತಃಕರಣದೊಳಗೆ ದೋಷವನ್ನ ಸರಿ ಮಾಡ್ಕೋ. ಯಾವಾಗ ನೀನು ಅಂತಃಕರಣದಲ್ಲಿದ್ದಂಥ ದೋಷಗಳನ್ನ ಸರಿ ಮಾಡ್ಕೊಂತಿ, ಹೊರಗಿನ ಕರ್ಮಗಳು ಪರಿಶುದ್ಧವಾಗಿ ಇರ್ತಾವ. ಅದಕ್ಕಾಗಿ ಹೆಚ್ಚು ಒತ್ತು ಕೊಡಕ್ಕೆ ಹೋಗಬೇಡ. ನಿನ್ನೊಳ್ಳೆ ವಿಚಾರಗಳು ಪರಿಶುದ್ಧವಾಗಿದ್ವು ಅಂದ್ರೆ ಕರ್ಮಗಳು ಪರಿಶುದ್ಧವಾಗಿಯೇ ಇರ್ತಾವ. ಅದಕ್ಕೆ ಒಳಗಿನ ದೋಷವನ್ನು ತಿದ್ದುವುದು ಯಾವುದಪ್ಪ? ಒಳಗಿನ ದೋಷವನ್ನು ತಿದ್ದಬೇಕಂದ್ರೆ ಒಳಗಿನ ಕಣ್ಣು ತೆಗಿಬೇಕು. ಆ ಕಣ್ಣು ತೆಗಿಬೇಕಂದ್ರೆ ಏನು ಮಾಡಬೇಕು? ಪಾತ್ರೆ ಧೂಳು ಮುಳುಗಿದ್ರೆ ಹೊಳೆದು ಸ್ವಚ್ಛ ತೊಳಿಬೇಕು, ತಿಕ್ಕಿ ಹೋಗಲ್ಲ. ಹಂಗ ಅಂತಃಕರಣವನ್ನ ಪುನಃ 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 ವಿಚಾರದಿಂದ ಸ್ವಚ್ಛ ಮಾಡ್ಕೊಂತ ಹೋಗ್ಬೇಕು. ದೋಷಗಳು ಉಳಿದಿರಬಾರದು. ಕೇಳೋದು 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 ಕೇಳೋದು. ಶ್ರವಣವನ್ನು ಎಷ್ಟು ಕೇಳಿದ್ರು ಮಾಡಿದ್ರು ಕಡಿಮೆ. ಸತ್ಶ್ರವಣವನ್ನು ಎಷ್ಟು ಮಾಡಿದ್ರು ಕಡಿಮೆ. ಮಾಡಿದ್ದ ಮಾಡುದು, ಕೇಳಿದ್ದ ಕೇಳು, 1000 ಸಲ ಕೇಳು, 1,00,000 ಸಲ ಕೇಳು. ಹೆಂಗೆ ಕೇಳಿ ಕೇಳಿ ಜಗತ್ತಿನೊಳಗೆ ಇದನ್ನ ಹಿಡ್ಕೊಂಡತಿರು ನಾನು ನಂದು ಅಂತೇಳಿ ಇದ್ರ ಮೋಹಕ್ಕೆ ಒಳಗಾಗೈತಿ. ಹಂಗೆ ಕೇಳಿ ಕೇಳಿದ್ರೆ ಮ್ಯಾಲಿನ ಮೋಹ ಅಳದು ಹೋಗಿರ್ಬೇಕು. ಏನು ಹೊಲಸಿದ್ರು ಸಂಸಾರ ಅಂತೇಳಿ ಅನಿಸಿದ್ರೆ ಮ್ಯಾಲಿನ ಮೋಹ ಅಳದು ಹೋಗಿಬಿಡುತ್ತೆ. ಅಂದ್ರೆ ಎಲ್ಲ ಕರ್ಮಗಳು ಸತ್ಕರ್ಮಗಳನ್ನ ನ್ಯಾಸ್ಕೊಳ್ತಾವ. ಒಂದ್ ಸ್ವಲ್ಪ ಇದ್ರ ಮೇಲೆ ಮೋಹ ಇತ್ತಂದ್ರೆ ಶುರು ಆಗ್ತದೆ. ಅದಕ್ಕೆ ಇದ್ರ ಮೇಲೆ ಮೋಹ ಅಳಿಯುವಷ್ಟು ಸತ್ಶ್ರವಣವನ್ನು ಮಾಡಬೇಕು. ನಾವು ಬಿಟ್ಟು ಬಿಡದ ಮಾಡು. ಇವತ್ತು ಮಾಡಿ ನಾಳೆ ಬಿಟ್ಟೆ ಮತ್ತೆ ಇದು ಮರೆಸಿಬಿಡ್ತದೆ. ಇದನ್ನ ಮನಸ್ಥಿತಿ ಅದು ಮಾತ್ರ ಜನ್ಮ ಜನ್ಮಾಂತರ ಕಟ್ಕೊಂಡು ಬಂದಿ ಅದ ಸಂಸ್ಕಾರ. ಮತ್ತೆ ಈ ಜನ್ಮದಾಗ ಇಷ್ಟು ವರ್ಷ ಕಲ್ಕೊಂತ ಬಂದಿ ಅದನ್ನ ಅದು ಮರತೇ ಇಲ್ಲ. ಅದು ಬಹಳ ಗಂಡ ಸೂಕ್ತ ಹಂಗ ಕುಂತು ಬಿಟ್ಟಿರ್ತದೆ. ನೆನಪು ಮಾಡ್ಕೊಳಕ್ ಅವಶ್ಯಕತೆ ಇಲ್ಲ. 3 ತಾಸು ಕುಂದಿಸಿ ಕೇಳಿದ ಕೂಡೇನ ಎಲ್ಲ ಶುರು ಆಗಿಬಿಡ್ತಾವ ಅಂತ ಅಂತ. ಅದಕ್ಕೆ ನೆನಪು ಮಾಡ್ಕೊಂಡು ಟೈಮ್ ಹಿಡಿಯೋದಿಲ್ಲ. ಆದ್ರೆ ಇದು ನೆನಪು ಮಾಡುವುದಿಲ್ಲ. ಸಂಸಾರದೊಳಗ ದಾರಿ ತಪ್ಪಿರ್ತಲ್ಲ, ಅವಾಗ ಇದು ನೆನಪು ಆಗ್ಬೇಕಲ್ಲ. ಇದು ನೆನಪಾಗುವುದಿಲ್ಲ. ಮೋಹ, ವಿಷಯಾದಿಗಳ ಮೇಲೆ ಮೋಹ ಅಷ್ಟು ಆವರಿಸ್ಕೊಂಡ್ಬಿಟ್ಟಿರ್ತದೆ. ಅದ ದೋಷ. ಆ ದೋಷವನ್ನು ನಾವು ಪರಿಹಾರ ಮಾಡಿಕೊಂಡ್ರೆ ಶಾಂತಿಯಾಗೈತೆ. ಈ ಗ್ರಹದಿಂದ ಏನಾಗುವುದಿಲ್ಲ, ಹೊರಗಿನ ಗ್ರಹದಿಂದ ಆ ದೋಷ ಆಕತಿ, ಈ ದೋಷ ಆಕತಿ, ಸಹಜ ಪ್ರವೃತ್ತಿ. ಭೂಮಿ, ಸೂರ್ಯ, ಚಂದ್ರ ಬಂದಿರ್ತಾನ. ಅದು ಕತ್ಲ ಬೆಳಕಿನ ಆಟ ನಡೆದಿರ್ತದೆ. ಅದಕ್ಕೆ ಜ್ಯೋತಿಷ್ರ ಆ ದೋಷ, ಈ ದೋಷ, ಹಂಗ ಹಿಂಗ ಒಳಗೆ ಇಟ್ಕೊಂಡು ನಿನ್ನೊಳಗ ದೋಷಗಳನ್ನ ಅಲ್ಲಿ ಹೊರಗೆ ಎಲ್ಲಿ ಅದನ್ನ ದೋಷ ನಿನ್ನೊಳಗ ಆರಿಸ್ಕೊಂಡು ನಾಯಿ ನರಿ ಎಲ್ಲ ಬದುಕಾಕತ್ತ. ಅವಕ್ಕೆ ಯಾವ ಗ್ರಹ ಹಿಡಿದ್ತಿ? ಅವಕ್ಕೆ ಯಾರು ಯಾರು ಗ್ರಹ ಹಿಡಿತಿ ಊಟ ಮಾಡಬೇಡ ಅಂದ್ರೆ ಜಗತ್ತಿನೊಳಗ ಇದೆಲ್ಲ ಹೇಳ್ಕೊಂತ ದಾರಿ ತಪ್ಪಿಸೋರು ಭಾಳ ಮಂದಿ. ಮಾಡಬಾರ್ದು ಅಂತಲ್ಲ, ಮಾಡು, ಎಂಥದನ್ನು ಮಾಡು. ಅದರಿಂದ ಅಂತಃಕರಣ ಪರಿವರ್ತನೆ ಆಗಿರ್ಬೇಕು. ಅಂತಃಕರಣದಲ್ಲಿ ಸಮಾಧಾನ ಭಾವ ಮಾಡಿರ್ಬೇಕು. ಮತ್ತೆ ಕೆಡಿಸುವಂಥದ್ದು ಯಾಕೆ ಕಲಿತೀನಿ? ಯಾಕೆ ತಪ್ಪಿ ಮರೆತು ಊಟ ಮಾಡಿದ್ರು ಮತ್ತೆ ಸುರಾತಿ ಏನೋ ಗ್ರಹಣಿತ ಊಟ ಮಾಡಿದ್ನಿ ಅದಕ್ಕೆ ಹಿಂಗಾಗ್ತದೆ ಅಂದ್ರೆ ಅಜ್ಞಾನ ವಶಾತ್ ನಾವು ಅಜ್ಞಾನವನ್ನು ಮತ್ತೆ ಹೆಚ್ಚಿಗೆ ಮಾಡ್ಕೊಂತ ಹೊಂಟ್ರು.
ವಿಚಾರ ಶಕ್ತಿಯನ್ನು ಕಳ್ಕೊಂತ ಹೊಂಟೆವು. ನಮ್ಮದು ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂತ ಗುಲಾಮರ ಹಾಕೊಂತ ಹೊಂಟೆವು. ಸ್ವಂತ ವಿಚಾರನೇ ಇಲ್ಲ. ಅದಕ್ಕೆ ಮನುಷ್ಯ ಜನ್ಮ ಬಂದರೂ ವ್ಯರ್ಥ ಯಾಕೆ ಆಗತ್ತಂದ್ರೆ ಸ್ವಂತ ವಿಚಾರ ಅನ್ನೋದು ಇಲ್ಲ. ಈ ಸಂಸಾರದ ಬಗ್ಗೆನೂ ಅಷ್ಟೇ. ಇಷ್ಟು ದಿನ ಬಾಳೆ ಮಾಡಿದ್ರೆ ಏನೈತಿ, ಆದ್ರೆ ಒಂದು ದಿನ ವಿಚಾರ ಬರುವಲ್ಲ ಈ ಬಾಳೆ ಬಗ್ಗೆ, ಈ ಸಂಸಾರ ಬಗ್ಗೆ ಒಂದು ದಿನ ವಿಚಾರ ಬರುವಲ್ಲ. ಅಂದ್ರೆ ಇದ್ರ ಮೋಹ ಎಷ್ಟು ಗಾಢವಾಗಿದೆ. ನಾವು ಇಷ್ಟು ದಿನ ವಿಚಾರ ಮಾಡಿ ಬಾಳೆ ಬಗ್ಗೆ ಎಷ್ಟು ದಿನ ಚಿಂತೆ ಮಾಡಿ, ಆದ್ರೂ ಮತ್ತೆ ಇದ್ರ ಬಗ್ಗೆ ಇದ್ರಾಗ ಏನೈತಪ್ಪ ಅನ್ನೋಂಥ ವಿಚಾರ ಬರುವಲ್ಲ ಒಳಗೆ. ಅಂದ್ರ ಯಾವಾಗ ಒಳಗೆ ಮುಳುಗಿಬಿಟ್ಟಿರ್ತೇವೋ ಸತ್ಯದ ಗೊತ್ತಾಗುವ, ದೂರ ನಿಂತು ನೋಡಿದಾಗ ಗೊತ್ತಾಗ್ಸುವ. ಹಾಗೆ ಸಂಸಾರದಿಂದ ಸ್ವಲ್ಪ ಬಿಟ್ಟು ದೂರ ನಿಂತು ನೋಡಕ್ಕೆ ಶುರು ಮಾಡ್ಬೇಕು. ಅದಕ್ಕೆ ಸತ್ಸಂಗ ಏನು ಮಾಡೋದಿಲ್ಲ, ಅದನ್ನ ಸ್ವಲ್ಪ ದೂರ ಬಿಟ್ಟು ನೋಡಕ್ಕೆ ಹರಿಸ್ತದೆ. ಈ ಸಂಸಾರವನ್ನು ಬಿಟ್ಟು ಸ್ವಲ್ಪ ದೂರ ನಿಂತ್ಕೊಂಡು ನೋಡಕ್ಕೆ ಶುರು ಮಾಡ್ಬೇಕು. ಯಾವಾಗ ಇದನ್ನು ನೋಡಕ್ಕೆ ಶುರು ಮಾಡ್ತೀವಿ ಅವಾಗ ಇದರ ದೋಷಗಳು ಗೊತ್ತಾಗಕ್ಕೆ ಶುರು ಆಗ್ತದೆ. ನೀ ಅದರೊಳಗೆ ಮುಳುಗಿ ಬಿಟ್ಟು ಎಲ್ಲಿ ದೋಷ ಐತಿ ಅನ್ನೋದು ಗೊತ್ತಾಗ್ತದೆ. ಸ್ವಲ್ಪ ದೂರ ನಿಂತು ನೋಡು. ನೀನಲ್ಲಿ ಈ ಮೋಹ ಯಾಕೆ ಬಂತಿ, ಇನ್ನೊಬ್ಬರಿಗೆ ಸುಳ್ಳು ಯಾಕೆ ಹೇಳಿದಿ, ಅಣ್ಣತಂದ್ರಿಗೆ ಯಾಕೆ ಕಲ್ಪಿಸಿದಿ, ಹೆಂಡತಿಗೆ ಯಾಕೆ ಸುಳ್ಳು ಹೇಳಿದಿ, ಗಂಡರಿಗೆ ಯಾಕೆ ಸುಳ್ಳು ಹೇಳಿದಿ, ಯಾವ ಮೋಹದಿಂದ ನಡೀತೀವಿ. ಸ್ವಲ್ಪ ನಿಂತ್ಕೊಂಡು ದೂರ ನಿಂತ್ಕೊಂಡು ನೋಡಕ್ಕೆ ಶುರು ಮಾಡ. ಇವೆಲ್ಲ ಅಜ್ಞಾನದ ಆಟದಿಂದ ನಡೆದಾವ, ತಪ್ಪು ತಿಳುವಳಿಕೆಯಿಂದ ನಡೆದಾವ. ಈ ಸಿರಿ ಸಂಪತ್ತಿನಿಂದ ಸುಖ ಸಿಗ್ತತಿ, ಪದವಿ ಪಟ್ಟಗಳಿಂದ ಸುಖ ಸಿಗ್ತತಿ, ಜಗತ್ತಿನ ಎಲ್ಲ ಭೂಮಿಗಳಿಂದ ಸುಖ ಸಿಗ್ತತಿ ಅಂತ ತಿಳ್ಕೊಂಡು ಇವೆಲ್ಲ ನಡೆದಾವ. ಅದಕ್ಕೆ ಇವು ಎಷ್ಟಿದ್ರೂ ನೀನು ಸುಖ ಅನ್ನೋದು ಸಿಗೋಲ್ಲ. ಮಣಿ ಮೇಲೆ ಮಣಿ ಕಟ್ಟಿಸು, ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆ ಕಟ್ಟಿಸು, ಏನು ಜಗತ್ತಿನ ಎಲ್ಲ ಪದವಿಗಳನ್ನ ಪಡಿ, ಆದರೂ ಸುಖ ಅನ್ನೋದು ಒಳಗಿಲ್ಲ. ಎಲ್ಲ ಭೋಗ ವಸ್ತುಗಳು ನಿನ್ನ ಮನೆ ತುಂಬ ತುಂಬಿಕೊಂಡ್ರು ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುವುದಿಲ್ಲ. ವಸ್ತುಗಳಿಂದ ಸುಖ ಸಿಗ್ತಿತ್ತಂದ್ರೆ ದೊಡ್ಡ ಅಂಗಡಿ ಇಟ್ಕೊಂಡು ವಸ್ತು ಎಲ್ಲ ಸಾಮಾನು ಕುಂತಿರ್ತಾನ, ಅವ್ನು ಸುಖಿನ ಇರ್ಬೇಕಾಗಿತ್ತು. ದೊಡ್ಡ ಅಂಗಡಿ ಎಲ್ಲ ಸಾಮಾನು, ಜಗತ್ತಿನ ಎಲ್ಲ ಸಾಮಾನು ಅವನಿಗೆ ಅವ್ನು ಸುಖಿನ ಇರ್ಬೇಕಾಗಿತ್ತಲ್ಲ. ಒಂದೊಂದಲ್ಲ 10, 100, 1000 ಅದ ಅವನ ಹತ್ರ. ಆದರೂ ಸುಖ ಅನ್ನೋದಿಲ್ಲ. ವಸ್ತುಗಳಿಂದ ವಿಷಯಗಳಿಂದ ಸುಖ ಅನ್ನೋದಿಲ್ಲ, ಭೋಗದಿಂದ ಸುಖ ಅನ್ನೋದಿಲ್ಲ ಅನ್ನುವಂಥ ಸತ್ಯ ನಮಗೆ ತಿಳಿವಲ್ಲ. ಯಾಕಂದ್ರೆ ನಾವು ಅದರೊಳಗೆ ಮುಳುಗಿಬಿಟ್ಟೆವು. ಅದಕ್ಕೆ ಅದರಿಂದ ಹೊರಗೆ ಬಂದು ನಾವು ಸತ್ಯದ ಕುರಿತು ಚಿಂತನೆ ಮಾಡಿದ್ದಾದ್ರೆ ಆವಾಗ ದುಃಖ ಇಳಿತೈತಿ, ಆವಾಗ ಜೀವನ ಮುಕ್ತರಾಗಿ ಆನಂದದಲ್ಲಿ ಒಳಗಾಕೊಳ್ಳಬೇಕು. ಅದಕ್ಕೆ ಇದನ್ನು ಸ್ವಲ್ಪ ಒಳಗೆ ವಿಚಾರ ಮಾಡಿ ಸ್ವಲ್ಪ ಸಂಸಾರದಿಂದ ದೂರ ನಿಂತು ನೋಡಕ್ಕೆ ಶುರು ಮಾಡಬೇಕು. ವಿಚಾರ ಒಳಗೆ ನಡೀಬೇಕು, ಸಂಸಾರದಿಂದ ದೂರ ನಿಂತು ನೋಡಕ್ಕೆ ಶುರು ಮಾಡಬೇಕು. ನಾವು ಸಂಸಾರದೊಳಗೆ ಮುಳುಗಿದ್ವಿ, ಈ ಸತ್ಯದ ಅನುಭವ ಆಗೋದು. ನೀವು ಅನೇಕ ಕ್ಷಣ ಇದನ್ನೆಲ್ಲ ಸಂಸಾರವನ್ನು ಬಿಟ್ಟು ಆರಾಮ ವಿಚಾರ ಮಾಡಿ ನೋಡಿ ಶಾಂತಿ ಹೆಂಗೆ ಲಭಿಸ್ತದೆ. ಆದ್ರೆ ಬಿಡುವಂಥ ಸಾಮರ್ಥ್ಯ ನೀನು ಬರುವುದು ಸತ್ಯದ ಸಂಘ ಇರಬೇಕು. ಸಂಸಾರವನ್ನು ಬಿಟ್ಟು ದೂರ ಸರಿ ಬಹಳ ಕಠಿಣ ಐತಿ. ಒಳಗೆ ಬಿಡೋದು, ಹೊರಗೆ ಬಿಟ್ಟು ಹೋಗ್ಬೋದು ಒಂದಿನ. ಒಳಗೆ ಬಿಟ್ಟು ಇದನ್ನು ದೂರ ನಿಲ್ಕೊಂಡು ನೋಡೋದು ಬಹಳ ಕಠಿಣ ಐತಿ. ಅದಕ್ಕೆ ಸಜ್ಜನರ ಸಂಘ ಸಂಸ್ಕಾರವನ್ನು ರೂಢಿ ಮಾಡ್ಕೊಂಡು ಹೋದಾಗ ಒಂದು ದಿನ ಬರ್ತದೆ. ಆವಾಗ ಆನಂದದ ಅನುಭೂತಿ ಆಕೈತಿ. ಅದಕ್ಕೆ ಮನುಷ್ಯ ಆನಂದವಾಗಿರ್ಬೇಕಂತ, ಸುಖಿ ಆಗಬೇಕಂತ ಹಿಡಿದ ದಾರಿ ತಿರ್ತೈತಿ. ಆ ಕ್ರಮ ತಪ್ಪಿದೊಳಗ ದಾರಿನ ನಾವು ಹಿಡಿದ ದಾರಿನ ಸ್ಮಶಾನ ದಾರಿ ಹಿಡಿದವು. ಊರು ಬಾರಂದ್ರೆ ಯಾವಾಗ ಬರ್ಬೇಕು. ಅದಕ್ಕೆ ನಮ್ಮ ದಾರಿ ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ದಾರಿ ಬದಲಾವಣೆ ಮಾಡ್ಕೊಂಡಾಗ ಒಂದು ಸ್ವಲ್ಪ ತ್ರಾಸ ಅನ್ನಿಸ್ಬೋದು, ಒಂದು ಸ್ವಲ್ಪ ಸಮಯ ಹಿಡಿಬೋದು, ಅದರ ಶಾಂತಿ ಮಾತ್ರ ಲಭಿಸ್ತದೆ. ನಾವು ಸಂಸಾರದೊಳಗೆ ಎಷ್ಟು ವಿಷಯಗಳನ್ನು ಗಳಿಸಲಿ, ಎಷ್ಟರ ಸಂಗ್ರಹ ಮಾಡಲಿ, ಎಷ್ಟರ ಸಿರಿ ಸಂಪತ್ತು ಪಡೀಲಿ, ಶಾಂತಿ ಇದರೊಳಗೆ ಲಭಿಸಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಈ ಮಾರ್ಗವನ್ನು ಬಿಟ್ಟು ಆ ಮಾರ್ಗವನ್ನು ಹಿಡಿಬೇಕಾಗಿದೆ. ಅದಕ್ಕೆ ಈ ಸತ್ಸಂಗ ಸ್ವಲ್ಪ ವಿಚಾರ ಮಾಡಕ್ಕೆ ಎಲ್ಲೊಬ್ಬರು ಪುಣ್ಯಾತ್ಮರ ವಿಚಾರ ಆಗ್ತದೆ.
ವಿಚಾರ ಹತ್ತಿಲ್ಲ ಇದಂತ ಬಿಡುವಂಗಿಲ್ಲ. ದಾರಿ ಕಠಿಣ ಇರಬಹುದು, ಈ ಸದ್ಯ ಕಠಿಣ ಅನಿಸಬಹುದು. ಒಮ್ಮೆ ರೂಢಿ ಆದ್ಮೇಲೆ ಇದು ಬಹಳ ಸರಳ ಅನ್ಸಕ್ಕೆ ಶುರುವಾಗ್ತದೆ. ಮೊದಲು ಕಠಿಣ ಅನಿಸ್ತದೆ. ಕರ್ಮಗಳನ್ನು ಮಾಡ್ಕೊಂತ ಬಂದ ಕರ್ಮಿಗೆ ಜ್ಞಾನ ಬಹಳ ಕಠಿಣ ಅನಿಸ್ತದೆ. ಯಾಕಂದ್ರೆ ಕರ್ಮಿ ಇಂದ್ರಿಯಗಳ ಮೂಲಕ ಮಾಡೋದಷ್ಟ ರೂಢ ಮಾಡ್ಕೊಂಡಿರ್ತಾನ. ಮನಸ್ಸಿಗೆ ಸಂಸ್ಕಾರವನ್ನು ಕೊಡೋದು ಮರೆತಿರ್ತಾನ. ಜ್ಞಾನ ಕರ್ಮದೊಳಗೆ ಬದಲಾವಣೆ ಮಾಡಕ್ಕೆ ಹಚ್ಚೋದು ಮೊದಲು ಮನಸ್ಸಿನೊಳಗೆ ಬದಲಾವಣೆ ಮಾಡಕ್ಕೆ ಹಚ್ಚದು, ಅಂತಃಕರಣದೊಳಗೆ ಸ್ವಚ್ಛ ಮಾಡಕ್ಕೆ ಹಚ್ಚದು. ಕರ್ಮಗಳ ತನ್ನಿಂತಾನ ಪರಿಶುದ್ಧ ಆಗಿಬಿಡೋದು. ಅದಕ್ಕೆ ಜ್ಞಾನ ಶ್ರೇಷ್ಠ. ಯಾಕಂದ್ರೆ ಇದು ಎಲ್ಲಿ ಸ್ವಚ್ಛ ಮಾಡ್ಬೇಕು ಅಲ್ಲಿಂದ ಶುರು ಮಾಡು. ಕರ್ಮ ಹಂಗಲ್ಲ. ಯಾರೋ ಹೇಳಿದ ನೀತಿ ನಿಯಮಗಳನ್ನ ಆಚರಣೆ ಮಾಡಬೇಕಂತ ಮಾಡ್ತೇವೆ ಹೊರತಾಗಿ ಯಾವ ಉದ್ದೇಶಕ್ಕಾಗಿ ಮಾಡಬೇಕಂತ ಗೊತ್ತಾಗಿರೋಲ್ಲ. ಅದಕ್ಕೆ ಒಂದು ತಪ್ತದ. ಕೆಲವೊಮ್ಮೆ ಅರ್ಥಾನುಸಂಧಾನ ಮಾಡೋರಾಗಿರ್ತೇವೆ, ಕೆಲವೊಬ್ರು ಅರಗರಿಗಳನ್ನ ಅರ್ಥಾನುಸಂಧಾನ ಮಾಡಿ ಅದನ್ನ ಹೇಳಿದ ಸತ್ಯ ಅಂತ ಅನ್ಕೊಂಡು ಕೂತಿರ್ತೇವೆ. ಅದಕ್ಕೆ ಸತ್ಯದ ತಿಳುವಳಿಕೆ ಆಗ್ಬೇಕಂದ್ರೆ ಸಜ್ಜನರ ಸಂಘದ ಸತ್ಯವಂತರ ಸಂಘದೊಳಗೆ ಇರಬೇಕು. ಆವಾಗ ಮಾತ್ರ ಸತ್ಯದ ಅನುಭವ ಶುರುವಾಗತ್ತೆ. ಅದಕ್ಕೆ ಶ್ರವಣ ಲೋಕೋತ್ತರ ಸಾಧನ ಸತ್ಶ್ರವಣ. ಆ ಶ್ರವಣವನ್ನು ಬಿಡಬಾರದು. ಅವೆಲ್ಲಾ ದೋಷಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಶ್ರವಣ ಲೋಕೋತ್ತರ ಸಾಧನ. ಅದಕ್ಕೆ ಈ ಶ್ರವಣ ಸತ್ಸಂಗ ಎಲ್ಲರ ಅಂತಃಕರಣಕ್ಕೂ ತಾಕಿ ಅಂತರಂಗವನ್ನು ಪರಿಶುದ್ಧ ಮಾಡ್ತಂದ್ರೆ ಅದರ ಸಾರ್ಥಕತೆ ಅಂತ ತಿಳ್ಕೊಂಡು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಶಾಂತಿ ಶಾಂತಿ ಶಾಂತಿ.